ಭಾರತಕ್ಕೆ ಪ್ರತ್ಯುತ್ತರ ನೀಡುವ ದುಸ್ಸಾಹಸ, ಹುಲಿಯನ್ನ ಕೆಣಕಿ ಬಿಲ ಸೇರಿದ ಪಾಕಿಸ್ತಾನ, ದಾಳಿ ವಿಫಲ, ಶುರುವಾಗಿದೆ ಆಂತರಿಕ ಯುದ್ಧ, ಪಾಕ್ ಫೇಲ್. ಆಪರೇಷನ್ ಸಿಂಧೂರ್ಗೆ ತಿರುಗೇಟಿನ ದುಸ್ಸಾಹಸಕ್ಕೆ ಕೈ ಹಾಕ್ತು ಪಾಕ್. ಭಾರತದ ಮೇಲೆ ನಿನ್ನೆ ತಡರಾತ್ರಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ಮಾಡಲಾಯಿತು. ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು, ಡೊಮೆಸ್ಟಿಕ್ ಏರ್ಪೋರ್ಟ್ ಅದು ಜಮ್ಮುವಲ್ಲಿ ಇರುವಂತದ್ದು, ಆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಏರ್ಪೋರ್ಟ್ನ ಅಲ್ಪ ದೂರದಲ್ಲೇ ಆ ಒಂದು ಡ್ರೋನ್ ಬ್ಲಾಸ್ಟ್ ಆಯಿತು. ಪಾಕಿಸ್ತಾನದ ಯೋಜನೆಯನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿತು ಭಾರತ. ಒಂದೇ ಒಂದು ಡ್ರೋನ್ ಕ್ಷಿಪಣಿಯನ್ನ ಬಿಡದೆ ಸಂಪೂರ್ಣವಾಗಿ ಆ ದಾಳಿಗಳನ್ನು ಧ್ವಂಸ ಮಾಡಿತು ಆಕಾಶದಲ್ಲೇ. ಭಾರತದ ಎಂಟ್ರಿಗೂ ಮುನ್ನ ಆಗಸದಲ್ಲೇ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ ಭಾರತದ ನೆಲವನ್ನೇ ಮುಟ್ಟೋದಕ್ಕೆ ಬಿಡಲಿಲ್ಲ. 2-3 ಸ್ಥಳಗಳಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಕಟ್ಟಡಗಳಿಗೆ ಹಾನಿ ಆಗಿದ್ದನ್ನು ಹೊರತುಪಡಿಸಿದಂಗೆ ಯಾವುದೇ ರೀತಿಯಾದಂತಹ ದುರಂತ, ಪ್ರಾಣಹಾನಿ ಯಾವುದೂ ಆಗದಂತೆ ಭಾರತೀಯ ಸೇನೆ ತಕ್ಕ ತಿರುಗೇಟನ್ನು ಕೊಟ್ಟು ಸರಿಸುಮಾರು 8:30 ಸುಮಾರಿಗೆ ಮಾಡಿದಂತಹ ಈ ಒಂದು ದುಸ್ಸಾಹಸ, ಅದಾದ ಮೇಲೆ ಭಾರತದ ಆರ್ಮಿ ಕೊಟ್ಟಂತಹ ತಿರುಗೇಟು ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡಿ. ಮತ್ತೆ ಪಾಕಿಸ್ತಾನದ ಒಳಗೆ ಹೋಗಿ, ಅದರಲ್ಲೂ ಕೂಡ ಪಾಕಿಸ್ತಾನದ ಹೃದಯ ಭಾಗ ಆಗಿರುವಂತಹ ಇಸ್ಲಾಮಾಬಾದ್, ಲಾಹೋರ್ ಪ್ರಮುಖವಾದಂತಹ ನಗರಗಳಿಗೆ ತೆರಳಿ ನುಗ್ಗಿ ಹೊಡಿತು ಭಾರತ. ಭಾರತದ ಈ ದಿಟ್ಟ ಪ್ರತಿ ದಾಳಿಗೆ ಪಾಕ್ ಪ್ರಧಾನಿ ಅಕ್ಷರಶಃ ಹೆದರಿ ಹೋಗಿದ್ದ. ಇಸ್ಲಾಮಾಬಾದ್ನಲ್ಲಿನ ಪಾಕ್ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಆಗಿರುವುದು. ಪಾಕಿಸ್ತಾನ ಕೇವಲ ಜಮ್ಮು ಕಾಶ್ಮೀರದ ಗಡಿಯಲ್ಲಿನೇ ನುಸುಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ, ಇದಾದ್ಮೇಲೆ ಭಾರತ ಹೋಗಿರೋದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಅದರಲ್ಲೂ ಕೂಡ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಮಾಡಿತು ಭಾರತ. ಭಾರತದ ಈ ಪ್ರತಿ ದಾಳಿಗೆ ಹೆದರಿ ಅಡಗುದಾಣಕ್ಕೆ ಶಿಫ್ಟ್ ಆದ್ರು ಪಾಕಿಸ್ತಾನದ ಪ್ರಧಾನಿ. ಆಪರೇಷನ್ ಸಿಂಧೂರ್ಗೆ ಪಾತರಗುಟ್ಟಿದ್ದಾರೆ ಶಹಬಾಜ್ ಶರೀಫ್. ಪಾಕ್ ಪ್ರಧಾನಿ ವಿರುದ್ಧ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಈ ಸಂಬಂಧಪಟ್ಟಂಗೆ ಅಲ್ಲಿನ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ ಸಂಸದರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ಕೆಣಕಿ, ಈಗ ಭಾರತದ ಪ್ರತಿ ದಾಳಿಗೆ ಉತ್ತರವನ್ನ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕ್ ಪ್ರಧಾನಿಗೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ವಿರೋಧ, ಪಾಕ್ ಸಂಸತ್ನಲ್ಲೇ ಸಂಸದನಿಂದ ವಿರೋಧ ವ್ಯಕ್ತವಾಗಿದೆ. ಪಾಕ್ ಪ್ರಧಾನಿ ಒಬ್ಬ ಹೇಡಿ ಅಂತ ಅಲ್ಲಿನ ಸಂಸದ ಕರೆದಿರುವುದು, ಅದು ಸಂಸತ್ನಲ್ಲಿ ಪ್ರಧಾನಿಗೆ ಕರೆದಿರುವಂತ ವರ್ಡ್. ಪಾಕ್ ಪ್ರಧಾನಿ ಒಬ್ಬ ಹೇಡಿ, ಪಾಕ್ ಪ್ರಧಾನಿ ಸಿಂಹವಲ್ಲ ನರಿ, ಮೋದಿ ಹೆಸರು ತೆಗೆದುಕೊಳ್ಳಲು ಆಗದಷ್ಟು ಹೇಡಿ ಆತ ಅಂತ ಎಂಪಿ ಸಂಸದನೊಬ್ಬ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಪಾಕ್ ಸಂಸದನಿಂದ ಪಾಕ್ ಪ್ರಧಾನಿಗೆ ಬೈಗುಳ ಸಂಸತ್ನಲ್ಲಿ. ಆ ರೀತಿಯಾದಂತಹ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಭಾರತ ಕೊಟ್ಟಂತಹ ನೆನ್ನೆಯ ಆ ಒಂದು ಏಟ್ इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वजीर आजम होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी, वाइंड अप करें, जुम्मे का टाइम है, आखिरी 2 मिनट दे जी. लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या
ಎಸೆದು ಸಂಸತ್ನಲ್ಲಿ ಪಾಕ್ನ ಸಂಸದನೊಬ್ಬ ಪಾಕ್ ಪ್ರಧಾನಿಗೆ ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಎಂತಹ ವಾತಾವರಣ ನಿರ್ಮಾಣ ಆಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಛೀಮಾರಿಗಳನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಪ್ರತಿಭಟನೆಗಳು, ಭಾರತವನ್ನ ಕೆಣಕಿ ತಪ್ಪು ಮಾಡಿದ್ರಿ, ಭಾರತದ ತಿರುಗೇಟಿಗೆ ಪ್ರತಿದಾಳಿ ಕೂಡ ಆಗ್ತಾ ಇಲ್ಲ, ಬಿಲ ಸೇರಿಕೊಂಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಯಾವಾಗ ಭಾರತೀಯ ಸೇನೆ ಹಾರ್ಟ್ ಆಫ್ ಸಿಟಿ ಅಂದ್ರೆ ಪಾಕಿಸ್ತಾನದ ಲಾಹೋರ್, ಇಸ್ಲಾಮಾಬಾದ್ ಅಲ್ಲಿವರೆಗೂ ಹೋಗಿ ಉಗ್ರರ ಅಡುಗುತಾಣಗಳನ್ನ ಧ್ವಂಸ ಮಾಡಿ ಬಂತು, ದೊಡ್ಡ ಮಟ್ಟದ ಮೆಸೇಜ್ ಹೋಗಿತ್ತು. ಸೊ ಅದರ ಪ್ರಕಾರವಾಗಿ ಪಾಕಿಸ್ತಾನವೂ ಕೂಡ ನಮ್ಮ ದೇಶದ ಜನರಿಂದ ನಾವು ಕೂಡ ಶಹಬಾಷ್ಗಿರಿಯನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ದುಸ್ಸಾಹಸಕ್ಕೆ ನಿನ್ನೆ ರಾತ್ರಿ ಕೈ ಹಾಕಿತ್ತು. ಭಾರತದ ಒಳಗೆ ನಾವು ಹೋಗಿ ಡ್ರೋನ್ ದಾಳಿ ಮಾಡಿ ಬಂದ್ವಿ ಅನ್ನುವುದನ್ನ ತೋರಿಸೋದಕ್ಕೆ. ಬಟ್ ಅದು ಅನ್ಕೊಂಡಿರಲಿಲ್ಲ ಭಾರತದಿಂದ ಇಷ್ಟು ದೊಡ್ಡ ಮಟ್ಟದ ತಿರುಗೇಟು ಸಿಗುತ್ತೆ ಅಂತ. ಇದರ ಜೊತೆಗೆ ರಾಜತಾಂತ್ರಿಕವಾಗಿ ಆಗ್ತಾ ಇರುವಂತಹ ಒಂದಿಷ್ಟು ಒಳಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಒಂದಿಷ್ಟು ಕಡೆ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಪ್ರೊಟೆಸ್ಟ್ಗಳು ಆಗ್ತಾ ಇದೆ, ಮತ್ತೊಂದು ಕಡೆ ಆ ಸಂಸದನ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಇಡೀ ಪ್ರಪಂಚ ಮಾತನಾಡ್ತಾ ಇತ್ತು ಪಾಕಿಸ್ತಾನ ಹೇಗೆ ಅಂತ, ಈಗ ಅವರೇ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅರುಣ್, ಈ ಒಂದು ಸಂಪೂರ್ಣ ಪ್ರಕರಣವನ್ನು ನಾವು 3 ವಿಭಾಗಗಳಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಒಂದಕ್ಕೊಂದು ಪೂರಕವಾಗಿದ್ದರೂ ಕೂಡ 3 ವಿಭಾಗಗಳು ಪಾಕಿಸ್ತಾನದ ಅಧೋಗತಿಗೆ ಒಂದು ಉದಾಹರಣೆಯಾಗಿ ನಿಲ್ತಾ ಇರೋದು. ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಪಾಕಿಸ್ತಾನದ ಆಂತರಿಕ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ. ಈ ಒಂದು ದಾಳಿ ಏನಾಗುತ್ತಲ್ಲ ಪಹಲ್ಗಾಮಲ್ಲಿ ದಾಳಿಗೆ ಅಂಥ ಒಂದು ಹೀನ ಕೃತ್ಯಕ್ಕೆ ಯಾಕೆ ಮುಂದಾಯಿತು ಪಾಕಿಸ್ತಾನ ಸೇನೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. ಸಾಮಾನ್ಯವಾಗಿ ನಾವು ಒಂದು ಜನರಲ್ ಸಿನಾರಿಯೋ ಅಂತ ನೋಡಿದಾಗ ಯಾವುದಾದ್ರೂ ದೇಶದಲ್ಲಿ ಅರಾಜಕತೆ ಇದ್ದಾಗ ಇಡೀ ದೇಶವನ್ನ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ, ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಜನರ ಆಕ್ರೋಶ ಇದ್ದಾಗ ಅವರೆಲ್ಲರನ್ನ ಒಟ್ಟಿಗೆ ಸೇರಿಸುವಂಥದ್ದು ಯಾವುದು? ದೇಶಭಕ್ತಿ ಅನ್ನುವಂಥದ್ದು. ಯಾವುದೋ ನಮಗೆ ಹೊರಗಡೆಯಿಂದ ಒಂದು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಎಲ್ಲರನ್ನೂ ಕೂಡ ಒಗ್ಗಟ್ಟು ಮಾಡಿಕೊಂಡು ಆ ದೇಶವನ್ನು ಮತ್ತೆ ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಒಂದು ಪ್ರೈಮರಿ ಫ್ಯೂಯಲ್ ಆಗಿ ಬಳಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತೆ. ಅಂಥ ಒಂದು ಲೆಕ್ಕಾಚಾರಕ್ಕೆ ಈ ಒಂದು ಪಾಕಿಸ್ತಾನ ಸೇನೆ, ಅದರಲ್ಲೂ ಕೂಡ ಆಸಿಫ್ ಮುನೀರ್ ಅಂತಕ್ಕಂಥ ವ್ಯಕ್ತಿ ಆತ ಮುಂದಾದ್ನ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದರೆ ನೋಡಿ, ಈ ಒಂದು ಅವಶ್ಯಕತೆ ಇರಲಿಲ್ಲ. ಭಾರತ ಆಲ್ರೆಡಿ ಸಾಕಷ್ಟು ಬಾರಿ ಅವರಿಗೆ ಕ್ಷಮೆಯನ್ನು ಕೊಟ್ಟಿದೆ, ಅವರಿಗೆ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾವು ನೀರನ್ನು ಕುಡಿತಾ ಇಲ್ಲ. ನಮ್ಮ 80ರಿಂದ 90% ಅಷ್ಟು ನೀರನ್ನ ಸಿಂಧು ನದಿ ಒಪ್ಪಂದದ ಮೂಲಕವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ನ್ಯಾಯಯುತವಾಗಿ ನಮಗೆ ಬರುವಂಥ 3 ನದಿಗಳನ್ನು ಕೂಡ ನಾವು ಬಳಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಪಾಪ ಅವರು ಬದುಕೊಳ್ಳಿ ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ. ಆದರೆ ನೀರನ್ನ ಕುಡಿದು ನಮ್ಮ ಮೇಲೆ ನಿರಂತರವಾಗಿ ವಿಷವನ್ನ ಕಾರ್ತಾ ಇತ್ತು ಈ ಪಾಕಿಸ್ತಾನ. ಆದರೆ ಈ ಬಾರಿ ಕೂಡ ಅಮಾಯಕರ ಸಾವಿಗೆ ಕಾರಣ ಆಗಿರುವಂಥದ್ದು. ಯಾವುದೇ ಸೈನಿಕರಲ್ಲ, ಅವರ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇಲ್ಲ. ಇಡೀ ದೇಶಾದ್ಯಂತ ಬಂದಿರತಕ್ಕಂಥ ಪ್ರವಾಸಿಗರು ತಮ್ಮ ಕುಟುಂಬದ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಯಾ ಕುಟುಂಬದ ವ್ಯಕ್ತಿ, ಪುರುಷ ಯಾರಿದ್ದಾನೆ ಆತನನ್ನ ಅವನ್ನ ಒಂದು ಇಂಡಿವಿಜುವಲ್ ಆಗಿ ಗುರುತಿಸಿ ಅವರ ಧರ್ಮವನ್ನ ಕೇಳಿ ಯಾವಾಗ ದಾಳಿಯನ್ನ ಮಾಡ್ತಾರೆ ಅದು ಅವರ ಒಂದು ಅಧೋಗತಿಗೆ ಪ್ರಮುಖವಾಗಿರ್ತಕ್ಕಂಥ ಶರ ಬರೆದ ಹಾಗೆ ಆಗುತ್ತೆ. ಯಾಕಂದ್ರೆ ಯಾವಾಗ ಅಮಾಯಕರ ಸಾವಾಗುತ್ತೆ, ಅವ್ರೇನು ಅಂದ್ಕೊಂಡಿದ್ರು ಭಾರತದಲ್ಲಿ ಇವತ್ತೊಂದು ಕೋಮು ಗಲಭೆಗೆ ಕಾರಣ ಆಗುತ್ತೆ, ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ಮಾಡಿ ಆಂತರಿಕವಾಗಿ ಅವರು ಕುಸಿತಾರೆ, ನಮ್ಮ ದೇಶದಲ್ಲೂ ಕೂಡ ಒಗ್ಗಟ್ಟು ಮೂಡೋದಕ್ಕೆ ಆಗುತ್ತೆ ಅನ್ನುವಂಥ ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಏನಿರುತ್ತೆ ಅಥವಾ ಹುಚ್ಚುತನದ ಪರಮಾವಧಿ ಏನಿರುತ್ತೆ ಅದನ್ನು ಅಲ್ಲಿಯ ಸೇನೆ ಮಾಡಿರುತ್ತೆ. ಆದರೆ ಆ ದಾಳಿ ಆದ ಬಳಿಕ ಆ ಒಂದು ಆಂತರಿಕವಾದಂಥ ದೃಶ್ಯವನ್ನು ನೋಡ್ತಾ ಇದ್ರೆ, ಒಂದು ಕಡೆಯಿಂದ ಅಲ್ಲಿ PTI ಇಮ್ರಾನ್ ಖಾನ್ ಅಂತ ಒಬ್ಬ ಅಲ್ಲಿ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ, ಆ ದೇಶಕ್ಕೆ ಕ್ರಿಕೆಟ್ ವರ್ಲ್ಡ್ ಕಪ್ ತಂದು ಕೊಟ್ಟಿರತಕ್ಕಂಥ ವ್ಯಕ್ತಿ, ಆತನನ್ನ ಜೈಲಿಗೆ ಹಾಕಲಾಗಿದೆ ಕ್ಷುಲ್ಲಕವಾದಂಥ ಕಾರಣದಿಂದ. ಯಾವುದೋ ಒಂದು ಈ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಗಿಫ್ಟ್ ಅನ್ನ ಮಾರಾಟ ಮಾಡಿದ್ದಾರೆ ಅಥವಾ ಅದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಕ್ಷುಲ್ಲಕ ಕಾರಣವನ್ನ ಕೊಟ್ಟು ಆ ವ್ಯಕ್ತಿಯನ್ನ ಒಳಗಡೆ ಹಾಕಿರುವಂಥದ್ದು. ಆತನ ವ್ಯಕ್ತಿ, ಅವರ ಆ ಒಂದು ಫಾಲೋವರ್ಸ್ ಏನಿದ್ದಾರೆ, PTIನ ಫಾಲೋವರ್ಸ್ ಏನಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವತ್ತು ಅತಿ ಬೃಹತ್ ಆಗಿರ್ತಕ್ಕಂಥ ರ್ಯಾಲಿಯನ್ನ ಮಾಡುವಂಥದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ಇವತ್ತು ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಂಥ PTIನ ಸಂಸತ್ ಸದಸ್ಯ ಅಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದು, ನೀವು ಹೇಡಿಗಳಿದ್ದೀರಾ, ಮೋದಿ ಹೆಸರನ್ನ ಕೂಡ ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದು, ಅಲ್ಲಿಯ ಸೇನೆ ವಿರುದ್ಧ ಮಾತನಾಡಿರುವಂಥದ್ದು. ಅಲ್ಲಿಯ ಜನರು ಕೂಡ ಒಂದು ಕಡೆ ಬೆಲೆ ಏರಿಕೆ, ಅಲ್ಲಿ ಹುಟ್ಟಿಗೆ ಹಿಟ್ಟಿಲ್ಲ, ಒಂದು ಹೊಟ್ಟೆಗೆ ಹಿಟ್ಟಿಲ್ಲ, ತಲೆಗೆ ಜುಟ್ಟಿಗೆ ಮಲ್ಲಿಗೆನೂ ಇಲ್ಲ, ಬರೀ ಮಾತು ಅಥವಾ ಮಾತಿನಲ್ಲೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಒಂದು ಬಾಯ್ಲಿಂಗ್ ಕುಕ್ಕರ್ ತರವಾಗಿ ಇವತ್ತು ಪಾಕಿಸ್ತಾನ ಮಾರ್ಪಾಡಾಗ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಆಂತರಿಕವಾಗಿ ಅತಿ ದೊಡ್ಡ ಗಲಭೆಗಳು ಏಳುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇನ್ನು ಕೆಲವೇ ಸಮಯದಲ್ಲಿ ಒಂದು ಬಲೂಚಿಸ್ತಾನ ಅಂತ ದೇಶ, ಒಂದು ಸಿಂಧು ದೇಶ ಅಂತಕ್ಕಂಥ ಪ್ರದೇಶ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇನ್ನು ಭಾರತದ ದಾಳಿ ಕೂಡ ಅನ್ಪ್ರೆಸಿಡೆಂಟೆಡ್ ಆಗಿದ್ದು, ನಾವು ಭಾರತದ ಸಂಸ್ಕೃತಿ ಹೇಗಾದ್ರೆ 100 ತಪ್ಪುಗಳನ್ನ ಮಾಡಿದ್ರು ಕೂಡ ಕ್ಷಮೆಯನ್ನ ಕೊಡ್ತೀವಿ. ಆದ್ರೆ 101 ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿ